ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಎಲ್ಲೋ ಹೊರಟಿದ್ದೀವಿ. ಯುಕ್ತಳಿಗೆ ಸರ್ಪ್ರೈಸ್ ಹೊರಟಿದ್ದೇವೆ. ಗೆಸ್ ಮಾಡು. ಯುಕ್ತಗೆ ಸರ್ಪ್ರೈಸ್ ಇದೆ ಇವತ್ತು. ಎಲ್ಲೋ ಕರ್ಕೊಂಡು ಹೊರಟಿದ್ದೀವಿ. ಅಲ್ಲದೆ ಸ್ಕೂಲಿಂದ ಹಾಗೆ ಕರ್ಕೊಂಡ್ಬಂದು ಹೊರಟಿದ್ದೀವಿ. ಸುಮಾರು ದಿನ ಆಗಿತ್ತು ಅಲ್ಲ ಹೋಗದೆ ಅಲ್ದಾನೆ. ಎಲ್ಲಿ ಹೇಳು, ಗೆಸ್ ಮಾಡು. ಎಲ್ಲಿ ಹೇಳಿ, ಗೊತ್ತಿಲ್ಲ. ಗೆಸ್ ಮಾಡು. ಯಸ್ ಅಲ್ಲ, ಹಿಂಗೆ ಹೋದ್ಮೇಲೆ ಗೊತ್ತಾಗ್ತದೆ. ಎಲ್ಲಿ ಹೇಳಿ. ಓಕೆ, ಫೈನಲಿ ಹಳ್ಳಿಗೆ ಬಂದಿದ್ದಾಯ್ತು. ಯುಕ್ತಳು ಗೆಸ್ ಮಾಡಿದ್ಲು ಕರೆಕ್ಟಾಗಿ. ಅಜ್ಜ ಮನೆಗೆ ಬಂದಿದ್ದಾಳೆ. ಯೇ ಅಲ್ದಾನೆ. ಬಾ, ಇವಾಗ ಊಟ ಟೈಮು. ಅಮ್ಮ ಏನೇನೋ ಮಾಡಿದ್ದಾರೆ. ಪುಳಿ ನಂತರ ಪುಳಿನೇ, ಕರ್ಜಿಕಾಯಿ ಪುಳಿ ಅಂತೆ, ತಂಬುಳಿನಂತೆ, ಸಾಂಬಾರಂತೆ, ಪಾಯಸ ಎಲ್ಲ ಮಾಡಿದ್ದಾರೆ. ಶುಂಭ ಮಾಡು. ಎಂತ ಇದು? ಎಂಥದ್ದು? ಗಪ್ಪದಿ ಸ್ವಾಮಿ ಇಲ್ಲಿದ್ದಲ್ಲೇ ಆ ಫೋಟೋದು ನೋಡ್ತಾ ಇದ್ಯಾ? ಸೈಡಿಗೆ ಹಾಕೋ. ಸಾಕು ಸಾಕು, ಅಷ್ಟು ಹಾಕಿ ಬೇಡ. ಇಲ್ಲೊಂಚೂರು ಹಾಕೋ. ಮೂಡು. ಇದು ನೋಡಿ, ಕಾಳು ಮೆಣಸು ಒಣಗಿಸಿಟ್ಟಿದ್ದಾರೆ. ಜಸ್ಟ್ ಒಣಗ್ತಾ ಇದೆ. ಹಸಿದು ನೋಡಿ ಇದು. ಹಳ್ಳಿಗೆ ಬಂದು ಊಟ ಎಲ್ಲ ಮಾಡಿದ್ದಾಯಿತು. ಇವಾಗ ಹಾಗೆ ಹೊರಗಡೆ ತಿರುಗ್ತಾ ಇದ್ದೀನಿ. ಎಲ್ಲಿ ಏನೆಲ್ಲ ಆಗಿದೆ ಚೇಂಜಸ್ ಅಂತ ನೋಡ್ತಾ ಇದ್ದೀನಿ. ಸುಮಾರು 2 ತಿಂಗಳಾಗಿತ್ತು ಅಡಿಕೆ ಕೊಯ್ಲಿನ ನಂತರ ಬಂದಿರಲಿಲ್ಲ. ಯುಕ್ತ ಕಂದೆ ಬೇಜಾರು ಬಂದಿದೆ ಅಂತ ಅಜ್ಜ ಅಜ್ಜಿ ಬಾಬಾ ಅಂತ ಕರಿತಾಯಿದ್ರು ಅವಳಿಗೆ. ಆಮೇಲೆ ಸಂಡೇ ಮಾತ್ರ ರಜೆ, ಶನಿವಾರ ಸಂಡೇ ಮಾತ್ರ ರಜೆ ಇರೋದ್ರಿಂದ ದೀಪಕ್ ಅವರಿಗೂ ಶೂಟ್ ಇರ್ತಿತ್ತು, ಬರೋಕ್ಕಾಗ್ತಾ ಇರಲಿಲ್ಲ. ಸೊ 1 ರೌಂಡ್ ಹೋಗಿ ಬರೋಣ ಅಂತ ವೀಕ್ ಮಧ್ಯದಲ್ಲೇ ಬಂದ್ವಿ. ಮಧ್ಯಾಹ್ನ ಹೋಗಿ ಸಂಜೆ ಬಂದ್ವಿ. ನಾಲ್ಗೆಲ್ಲ ಚೊಕ್ಕ ಕ್ಲೀನ್ ಆಗ್ತದೆ ತಿಂದರೆ. ಗೊತ್ತಿದ್ದ? ಗುಲಾಬಿ ಹೂವು ಅಳ್ಕೊಂಡು ನಿಂತ್ಕೊಂಡಿದೆ. ಬದನೆಕಾಯಿ ಬಿಟ್ಟಿದ್ದಲ್ಲ. ಇಲ್ಲೊಂದು ಬದನೆ, ಆಮೇಲೆ ಒಂದೇ ಇದು ಬದನೆ ಬೇಕಿದ್ದ. ಇಲ್ಲಿ ರೂಮ್ ಮಾಜು ನಮ್ನಿಯ ಮುರಿಯಲು ಗೊತ್ತಿಲ್ಲ. ಅದನ್ನೇ ಮಾಡಿದೆ. ಹಾಳಾಗೋಜ ಅಂತದ್ದು ಗೊಜ್ಜೆ ಸುಮಾರು ಕೊಯ್. ಅಲ್ಲಂತ ಮಾಡ್ತಿದ್ದೆ. ಹಾವಿದ್ದ ಅಲ್ಲಿ. ಸಾಕು ಬಿಡು. ಬಿಸಿ ಬಿಸಿ ಬಜ್ಜೆ ಮಾಡಿದ್ದಾರೆ, ತಿಂತಾ ಇದ್ದೀನಿ. ಒಳ್ಳೆ ಹೋಗ್ತಾ. ಹಾಗೆ ಟೀ ಕಾಫಿ ಎಲ್ಲ ಮುಗಿಸಿ ಒಂದು ಸ್ವೀಟ್ ಪಾನ್ ಹಾಕ್ಕೊಂಡು ಇವಾಗ ಎಲ್ಲರೂ ಹರಟೆ ಹೊಡಿತಾ ಕೂತ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಆಮೇಲೆ ಮತ್ತೆ ಹೊರಟ್ವಿ ಮನೆಗೆ. ಯುಕ್ತ ಪಾಯ ಅಂತ ಹೇಳ್ತಾ ಇದ್ಲು. ಹಾಗೆ ನಾವು ಇವಾಗ ಆನ್ ದ ವೇ ಭೀಮನವರಿ ಗುಡ್ಡ ಒಂದು ವಿಸಿಟ್ ಮಾಡಿ ಹೊರಡೋಣ ಮನೆಗೆ ಅಂತ ಡಿಸೈಡ್ ಮಾಡಿದ್ವಿ. ಸುಮಾರು ದಿನ ಆಗಿತ್ತು, ಅಲ್ಲೂ ಕೂಡ 1 ವರ್ಷನೇ ಆಗಿತ್ತೇನೋ ಭೀಮನವರಿ ಗುಡ್ಡಕ್ಕೆ ಹೋಗಿದೆ. ವೀಕ್ ಡೇಸಲ್ಲಿ ಅಷ್ಟೊಂದು ಜನ ಇರಲ್ಲ, ಆರಾಮಾಗಿ ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಬೋದು. ಹಾಗೆ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡೋದಿರುತ್ತಲ್ಲ, ಅದೆಲ್ಲ ಮಾಡಿಕೊಂಡು ಬರೋಣ ಅಂತ ಹೋದ್ವಿ. ನಂಗೆ ಬೇಕು ಮಗಳೇ. ಓಕೆ, ಕಾರಿಗೆ 40 ರುಪೀಸು, ಬೈಕು 20, ಟೆಂಪೋ ಬಸ್ಸಿಗೆಲ್ಲ 50, ಪರ್ ಪರ್ಸನ್ಗೆ 5 rupees. ಓಕೆನಾ?
ಏಕೆ ದೀಪಕ್ ಅವರು ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ಓ ಮೈ ಗಾಡ್, ರೋಡ್ ಅಂತೂ ಅದ್ಭುತವಾಗಿದೆ. ಸೈಡಿಗೆಲ್ಲ ಹೊಂಡ ತೆಗಿದ್ದಾರೆ. ಹೊಂಡ ಒಂದೇ ಒಂದು ಕಾರ್ ಇದೆ. ಅವು ಜಸ್ಟ್ ಬಂದವು. ಇದು ಬಿಳೆ ಮುಳ್ಳೆ ಹಣ್ಣಿನ ಹೂವು. ಇದು ಕಸ್ತ್ರ ಅಂತ ಹೇಳ್ತೀವಿ. ನೋಡಿ, ಇದು ಬಿಳೆ ಮುಳ್ಳೆ ಹಣ್ಣಿನ ಹೂವು, ಕಸ್ತ್ರ ಅಂತ ಹೇಳ್ತೀವಿ. ಇದನ್ನು ಕೂಡ ತಿಂತಿದ್ವಿ ಮುಂಚೆ, ಗೊತ್ತಾ? ತಿಂತೀವಿ ಅದನ್ನ. ದೀಪಕ್ ಅವರು ನೋಡಿ ಎಷ್ಟೊಂದು ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಾಪ ಒಂದು ಫೋಟೋ ತೆಗಿಲಿಕ್ಕೆ 10 ಸಲ ಕೂಗ್ತಾರೆ. ಆಮೇಲೆ ವಿಡಿಯೋ ಮಾಡೋಕ್ಕಂತೂ ಬಿಡಿ. ನೋಡಿ ಹಮ್ಮ ಹೆಂಗೆ ಬೀಳ್ತೋಳಿ. ಶಿವರಾತ್ರಿ ಹೂವು ಅಂತ ತಿರುಗಿಣಿ ಪುಷ್ಪ. ನೀ ಹಂಗೆ ಉಳ್ಳು ಹೋಗ್ಬಿಡ್ತೆ ನೋಡ್ತಾವಳಿ. ಈ ಬುಜೆಲ್ಲ ಭೂಕಂಪ ಹಾಕು ನೀವು ಹೋದ್ರಿ ಹಿಂಗೆ ಬಾ ಮಾರೈತೆ. ಇದು ತಿರುಗಿಣಿ ಪುಷ್ಪ ಅಂತ. ಇದು ಶಿವನಿಗೆ ತುಂಬ ಪ್ರೀತಿ. ಶಿವರಾತ್ರಿಗೆ ಅಂತಲೇ ಸ್ಪೆಷಲ್ ಆಗಿ ಬಿಡೋದು ಇದು ಮಲೆನಾಡು ಕಡೆ. ಶಿವರಾತ್ರಿ ಮಾತ್ರ ಬಿಡುತ್ತೆ, ಈ ಟೈಮಲ್ಲಿ ಮಾತ್ರ ಬಿಡೋದು. ಅದು ಶಿವರಾತ್ರಿ ಕರೆಕ್ಟಾಗಿ ಹೂವಾಗತ್ತೆ. ಎಂತ ತಿಂತ ಇದ್ದೆ? ಪಿಳ್ಳೆಣ್ಣು ಈಗ ಎಂತ ಕಾಕ್ತು? ಅದೇ ಮಳೆಗಾಲದಲ್ಲಿ ಅಷ್ಟೇ ಆಗ್ತದೆ. ಮಳೆಗಾಲ ಮುಗಿದೋಜು ತಿಂಗಳು ಗೊತ್ತಿಲ್ಲ ಅದನ್ನು. ಇದು ಸಿಟಿ ಮಾಡ್ಲಕ್ಕು ಪಿಪಿಡಿ ಮಾಡ್ಲಕ್ಕು. ನೀವು ಸಿಟಿ ಹಿಡಿದಿದ್ರಲ್ಲ ಅಲ್ಲ ನನಗೆ ಮಳೆ ಬರೋದ್ರು ಹೊಟ್ಟೆ ಹೊತ್ತು. ಅಮ್ಮ ಮಾಡಬತ್ತಿಲ್ಲ ಅದ ಮಗ ಮಳ್ಳಮ್ಮ ಕೊಡು, ನಾ ಮಾಡ್ತೀವಿ. ನಿಂಗೆ ಎಂತ ಗೊತ್ತೋಗ್ಬೇಕತ್ತ ಮಾಡು. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ಚಲೋ ಇದ್ದಾನೆ. ಸಾಕಷ್ಟು ಬರಲ್ಲ ಯುಕ್ತಂಗೆ ಬರಲ್ಲ. ಇರಲ್ಲ ಅಲ್ಲೋಡ ಎಲ್ಲ ಬಂತಾರೆ. ಆಟ ಕಾಣಿಸ್ತಲ್ಲ. ಎಷ್ಟು ಚಂದ ಕಾಣ್ತಾ ಇದ್ದಾರೆ. ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸನ್ಸೆಟ್. ಆಮೇಲೆ ನೇಚರ್ ಮಧ್ಯೆ ಸನ್ಸೆಟ್ ನೋಡೋದು ಅಂದರೆ ತುಂಬಾ ಖುಷಿಯಾಗತ್ತೆ. ಆರಾಮಾಗಿ ಒಂದು ಅರ್ಧ ಗಂಟೆ ಕುತ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಲ್ಲೇ ವಾಟೆಹಳ್ಳ ಫಾಲ್ಸ್ ಹರಿಯೋದು ಕೂಡ ಸೌಂಡ್ ಕೇಳಿಸ್ತಾ ಇರುತ್ತೆ. ವೀಕೆಂಡಲ್ಲಿ ಈಗ ತುಂಬ ಜನ ಬರ್ತಾರೆ. ಸುಮಾರು ಜನಕ್ಕೆ ಪ್ಲೇಸ್ ಎಲ್ಲ ಗೊತ್ತಾಗಿದ್ದಿಲ್ಲ, ಹೊರಗಡೆಯಿಂದ ಕೂಡ ಬರ್ತಾರೆ. ಇವಾಗ ಇಲ್ಲೊಂದು ಮಂಕಿ ಬಂದಿದೆ ನೋಡಿ, ಮಂಕಿ. ಅದು ಯಾವುದೇ ನೋಡಿ. ಹೌದಲ್ಲ, ಥ್ಯಾಂಕ್ ಯು ಮಗಳೇ. ಒಂದು ಚಂದ ಫೋಟೋ. ಒಂದಷ್ಟು ಫೋಟೋಸು ವಿಡಿಯೋಸು ಎಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ಹಾಗೆ ಸ್ವಲ್ಪ ಜನ ಇದ್ದರು. ದೀಪಕ್ ಅವರಿಗೂ ಕೂಡ ಪರಿಚಯದವರೊಬ್ಬರು ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸನ್ಸೆಟ್ ಕೂಡ ಆಗ್ತಾ ಇತ್ತು. ಅಲ್ಲಿ ಎಲ್ಲ ಕಡೆ ಶಿವರಾತ್ರಿ ಹೂವು ತುಂಬಾ ಬಿಟ್ಟಿತ್ತು. ಸೊ ಒಂದಷ್ಟು ಹೂವನ್ನೆಲ್ಲ ಕೊಯ್ಕೊಂಡೆ. ಶಿವರಾತ್ರಿ ಹಬ್ಬ ಬಂತಲ್ಲ, ಇನ್ನು ತಗೊಬಂದು ಫ್ರಿಜ್ಜಲ್ಲಿ ಇಟ್ಕೊಂಡು ಆ ಶಿವರಾತ್ರಿ ಹಬ್ಬದ ದಿನ ದೇವರಿಗೆ ಹಾಕೊಂಡು ಸನ್ಸೆಟ್ ಎಲ್ಲ ಆಗಿದ್ದಾಯಿತು. ಇವಾಗ ಹೊರಟ್ವಿ ಮನೆಗೆ. ಓಕೆ ಬಂದು
ಇಷ್ಟೇ ಇವತ್ತಿನ ಲಾಗು. ನಿಮಗೆ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.